ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಸ್ನೇಹಿತರೆ, ನಿಮ್ಮ ಕಿವಿಗಳನ್ನು ತೆರೆದಿಡಿ. ಈ ಇಬ್ಬರು ವ್ಯಕ್ತಿಗಳ ಸತ್ಯ ಹೊರಬರಲಿದೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ನಿಮಗೆ ಇಂಥ ವಿಷಯಗಳು ಕೇಳಲು ಸಿಗಬಹುದು. ಇವು ನಿಮ್ಮ ಆಲೋಚನೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಆದ್ದರಿಂದ ಈ ಸಮಯದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ, ನಿಮ್ಮ ಕಿವಿಗಳನ್ನು ತೆರೆದಿಡಿ ಮತ್ತು ಯೋಚಿಸದೆ ಗ್ರಹಿಸದೆ ಯಾರನ್ನು ನಂಬಬೇಡಿ. ಹಲವು ಬಾರಿ ನಿಜವು ನಿಮ್ಮ ಕಣ್ಣುಗಳ ಮುಂದೆ ಇರುತ್ತದೆ, ಆದರೆ ನಮಗೆ ಅದನ್ನು ನೋಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ನಾವು ಸಂಬಂಧಗಳನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ನಂಬಿಬಿಡುತ್ತೇವೆ. ಈಗ ಆ ಸಮಯ ಬದಲಾಗಲಿದೆ. ಯಾವುದೋ ಒಂದು ವಿಷಯ ನಿಮ್ಮ ಕಿವಿಗಳನ್ನು ತಲುಪಲಿದೆ. ಅದನ್ನು ಬಹುಕಾಲದಿಂದ ನಿಮ್ಮಿಂದ ಮುಚ್ಚಿಡಲಾಗಿತ್ತು. ಯಾವುದೋ ಸಂಭಾಷಣೆ ಸಮಯದಲ್ಲಿ ಮೂರನೇ ವ್ಯಕ್ತಿ ಬಾಯಿಂದ ಅಥವಾ ಯಾವುದೋ ಸಣ್ಣ ತಪ್ಪಿನಿಂದಾಗಿ ಇಬ್ಬರು ವ್ಯಕ್ತಿಗಳ ನಿಜವಾದ ಮುಖ ನಿಮ್ಮ ಮುಂದೆ ಬರಬಹುದು. ಅವರು ಇದುವರೆಗೆ ತಮ್ಮನ್ನು ನಿಮ್ಮ ದೊಡ್ಡ ಶುಭಕರರು ಎಂದು ಹೇಳಿಕೊಳ್ಳುತ್ತಿದ್ದರು. ಅವರ ಉದ್ದೇಶಗಳ ಮೇಲೆ ಪ್ರಶ್ನೆಗಳು ಏಳಬಹುದು. ಆದರೆ ಈಗಲೂ ಯಾರ ಮೇಲೂ ಆರೋಪ ಮಾಡಲು ಅಥವಾ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ. ಮೊದಲು ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಿ, ನಂತರವೇ ಯಾವುದೇ ಹೆಜ್ಜೆ ಇಡಿ. ಹಲವು ಬಾರಿ ಒಂದು ಅಪೂರ್ಣ ಮಾತು ಸಂಬಂಧಗಳನ್ನು ಶಾಶ್ವತವಾಗಿ ಮುರಿದು ಬಿಡುತ್ತದೆ. ಆದರೆ ತಡೆಯಿರಿ. ಈಗ ನೀವು ಕೇಳಲಿರುವುದಕ್ಕಾಗಿ ನಿಮ್ಮ ಕಿವಿಗಳನ್ನು ತೆರೆದಿಡಿ, ಏಕೆಂದರೆ ಪ್ರತಿಯೊಂದು ಸತ್ಯವು ಕಣ್ಣುಗಳಿಗೆ ಕಾಣಿಸುವುದಿಲ್ಲ. ಕೆಲವು ಸತ್ಯಗಳು ಕೇವಲ ಕಿವಿಗಳನ್ನು ತಲುಪುತ್ತವೆ. ಮುಂಬರುವ ಸಮಯದಲ್ಲಿ ಯಾವುದೋ ಒಂದು ಪದ, ಯಾವುದೋ ಸಂಭಾಷಣೆ ಅಥವಾ ಯಾರದ್ದೋ ನಾಲಿಗೆಯಿಂದ ಹೊರಬಿದ್ದ ಒಂದು ಸಣ್ಣ ವಿಷಯವು ಇಂಥ ಸತ್ಯವನ್ನು ತಿಳಿಸಬಹುದು. ಅದನ್ನು ತಿಳಿದು ನೀವು ಕೆಲವು ಕ್ಷಣಕಾಲ ಸಂಪೂರ್ಣವಾಗಿ ಶಾಂತರಾಗಿ ಬಿಡುತ್ತೀರಿ. ಅತ್ಯಂತ ಆಶ್ಚರ್ಯದ ಸಂಗತಿ ಎಂದರೆ, ಈ ಸತ್ಯವನ್ನು ಯಾರೂ ನಿಮಗೆ ನೇರವಾಗಿ ಹೇಳುವುದಿಲ್ಲ. ಈ ವಿಷಯವು ನಿಮಗೆ ಆಕಸ್ಮಿಕವಾಗಿ ಕೇಳಲು ಸಿಗುತ್ತದೆ. ಯಾವುದೋ ಫೋನ್ ಕರೆ ಅಥವಾ ಯಾರದ್ದೋ ಪರಸ್ಪರ ಮಾತುಕತೆ ಅಥವಾ ಇನ್ಯಾರೋ ಒಬ್ಬ ವ್ಯಕ್ತಿ ತಾನು ಆಡಿದ ಒಂದು ಮಾತು ನಿಮ್ಮ ಕಣ್ಣುಗಳನ್ನು ತೆರೆಸುತ್ತದೆ ಎಂದು ಆತನಿಗೆ ಕಲ್ಪನೆಯೂ ಇರುವುದಿಲ್ಲ. ಹಾಗಾಗಿ ಮತ್ತೆ ಮತ್ತೆ ಹೇಳುತ್ತಿದ್ದೇನೆ, ನಿಮ್ಮ ಕಿವಿಗಳನ್ನು ತೆರೆದಿಡಿ, ಏಕೆಂದರೆ ಇದುವರೆಗೂ ಯಾರು ಅತ್ಯಂತ ನಂಬಿಕಸ್ಥರು ಎಂದು ಅನಿಸುತ್ತಿದ್ದರೋ ಅವರಲ್ಲಿ ಯಾರೋ ಒಬ್ಬರು ಇಂಥ ತಪ್ಪು ಮಾಡಬಹುದು. ಇದರಿಂದ ಅವರ ಸಂಪೂರ್ಣ ಸತ್ಯ ಹೊರಬರುತ್ತದೆ. ಯಾವ ವಿಷಯವನ್ನು ನೀವು ಹಲವು ತಿಂಗಳುಗಳಿಂದ ಕೇವಲ ಒಂದು ಭ್ರಮೆ ಎಂದು ಭಾವಿಸಿದ್ದೀರೋ ಅದೇ ಮುಂಬರುವ ದಿನಗಳಲ್ಲಿ ಸತ್ಯ ಎಂದು ಸಾಬೀತಾಗಲು ಪ್ರಾರಂಭವಾಗಬಹುದು. ನಿಮಗೆ ಮತ್ತೆ ಮತ್ತೆ ಕೆಲವು ಸೂಚನೆಗಳು ಸಿಗುತ್ತವೆ. ಇವುಗಳನ್ನು ನೀವು ಮೊದಲು ನಿರ್ಲಕ್ಷಿಸಿದ್ದೀರಿ. ಈಗ ಅದೇ ಸಣ್ಣ ಸಣ್ಣ ವಿಷಯಗಳು ಒಂದಕ್ಕೊಂದು ಸೇರಿಕೊಂಡು ದೊಡ್ಡ ಚಿತ್ರಣವನ್ನು ತೋರಿಸಬಹುದು. ನೆನಪಿಡಿ ಸ್ನೇಹಿತರೆ, ಪ್ರತಿಯೊಂದು ನಗುವ ಮುಖವು ನಿಮ್ಮದಾಗಿರುವುದಿಲ್ಲ. ಕೆಲವು ಜನರು ಕೇವಲ ಅದಕ್ಕಾಗಿ ನಿಮ್ಮ ಹತ್ತಿರವಿರುತ್ತಾರೆ. ಅವರಿಗೆ ನಿಮ್ಮ ಪ್ರತಿಯೊಂದು ಸುದ್ದಿಯೂ ಸಿಗುತ್ತಿರಲಿ ಎಂದು ಅವರು ನಿಮ್ಮ ಮುಂದೆ ನಿಮ್ಮನ್ನು ಹೊಗಳುತ್ತಾರೆ. ಆದರೆ ನೀವು ಅಲ್ಲಿಂದ ಹೊರಟ ತಕ್ಷಣ ಅವರ ಮಾತುಗಳು ಸಂಪೂರ್ಣವಾಗಿ ಬದಲಾಗಬಹುದು. ಇಂದಿನ ದಿನವು ನಿಮಗಾಗಿ ಕೆಲವು ವಿಶೇಷ ಸೂಚನೆಗಳನ್ನು ತಂದಿದೆ. ಆದರೆ ಈ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಮನಸ್ಸು ಶಾಂತವಾಗಿ ಮತ್ತು ಸ್ಥಿರವಾಗಿರಬೇಕು. ಬೆಳಗಿನ ಆರಂಭವು ಕೊಂಚ ನಿಧಾನ ಅಥವಾ ಗೊಂದಲದಿಂದ ಕೂಡಿರಬಹುದು. ವಿಷಯಗಳು ನಿಮ್ಮ ಲೆಕ್ಕಾಚಾರದಂತೆ ನಡೆಯುತ್ತಿಲ್ಲ ಎಂದು ಅನಿಸುತ್ತಿರಬಹುದು. ಆದರೆ ಹೆದರುವ ಅಗತ್ಯವಿಲ್ಲ, ಏಕೆಂದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ಮೆಲ್ಲನೆ ನಿಮ್ಮ ಪರವಾಗಿ ಬರಲು ತೊಡಗುತ್ತವೆ. ಇದು ನಿಮಗೆ ಹಳೆಯ ವ್ಯಕ್ತಿಗೆ ಸಂಬಂಧಿಸಿದ ನೆನಪು ಅಥವಾ ಯಾವುದೋ ಸಂಪರ್ಕ ಆಕಸ್ಮಿಕವಾಗಿ ಸಿಗಬಹುದು. ಅದು ನಿಮ್ಮ ಮನಸ್ಸಿನಲ್ಲಿ ಭಾವನಾತ್ಮಕ ತಳಮಳವನ್ನು ಉಂಟು ಮಾಡುತ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದರಿಂದ ದೂರವಿರಬೇಕು. ಕೆಲಸದ ವಿಷಯದಲ್ಲಿ ಇಂದು ನಿಮ್ಮ ಶ್ರಮದ ಫಲ ಖಂಡಿತ ಸಿಗುತ್ತದೆ. ಆದರೆ ಈ ಫಲ ತಕ್ಷಣವೇ ಸಿಗುವುದಿಲ್ಲ, ಬದಲಿಗೆ ಕೊಂಚ ಕಾಯ್ದ ನಂತರ ಸಿಗುತ್ತದೆ. ಆದ್ದರಿಂದ ಧೈರ್ಯ ತಳೆಯಿರಿ ಮತ್ತು ನಿಮ್ಮ ಗುರಿಯತ್ತ ಗಮನ ಹರಿಸಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಣ್ಣ ಸುಧಾರಣೆ ಕಂಡುಬರಬಹುದು, ಆದರೆ ವ್ಯರ್ಥ ಖರ್ಚುಗಳಿಂದ ದೂರವಿರುವುದು ಅಗತ್ಯ. ವಿಶೇಷವಾಗಿ ಕೇವಲ ತೋರಿಸಿಕೊಳ್ಳಲು ಮಾಡುವ ವಸ್ತುಗಳ ಮೇಲೆ. ಸಂಬಂಧಗಳ ವಿಷಯದಲ್ಲಿ ಇಂದಿನ ದಿನ ಕೊಂಚ ಸೂಕ್ಷ್ಮವಾಗಿದೆ. ನಿಮಗೆ ಆತ್ಮೀಯರಾದ ಯಾರದೋ ಮಾತು ನಿಮಗೆ ನೋವನ್ನುಂಟು ಮಾಡಬಹುದು ಅಥವಾ ಯಾವುದೋ ಗೊಂದಲವನ್ನು ಉಂಟು ಮಾಡಬಹುದು. ಆದ್ದರಿಂದ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದಕ್ಕಿಂತ ಮುಕ್ತವಾಗಿ ಮಾತನಾಡುವುದು ಒಳಿತು. ಸಂಜೆ ವೇಳೆಗೆ ನಿಮಗೆ ಇಂಥ ಸುದ್ದಿಯೊಂದು ಸಿಗಬಹುದು. ಅದು ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುತ್ತದೆ ಮತ್ತು ನಿಮಗೆ ಮುಂದೆ ಸಾಗಲು ಹೊಸ ಪ್ರೇರಣೆ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ದಿನಚರಿಯತ್ತ ಗಮನ ಹರಿಸುವುದು ಅಗತ್ಯವಿದೆ. ವಿಶೇಷವಾಗಿ ನಿದ್ರೆ ಮತ್ತು ಆಹಾರದ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ. ಒಟ್ಟಾರೆಯಾಗಿ ಇಂದಿನ ದಿನವು ನಿಮಗೆ ಕಲಿಸುವುದೇನೆಂದರೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಮತೋಲನ ಕಾಯ್ದುಕೊಳ್ಳುವುದೇ ನಿಜವಾದ ಶಕ್ತಿ. ನೀವು ನಿಮ್ಮ ಆಲೋಚನೆಗಳನ್ನು ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ದಿನದ ಅಂತ್ಯವು ನಿಮಗಾಗಿ ತೃಪ್ತಿದಾಯಕ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ.
ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಆದರೆ ಕೆಲಸದ ವಿಷಯದಲ್ಲಿ ಇಂದು ನಿಮಗೆ ತಾಳ್ಮೆ ವಹಿಸುವ ಅತ್ಯಂತ ಹೆಚ್ಚಿನ ಅಗತ್ಯವಿದೆ. ಆತುರದಲ್ಲಿ ತೆಗೆದುಕೊಂಡ ಯಾವುದೇ ನಿರ್ಧಾರವು ನಂತರ ತೊಂದರೆಗೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಆಲೋಚಿಸಿ ಗ್ರಹಿಸಿ ಇಡಿ. ನಿಮ್ಮ ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಇಂದು ಅದರ ಯೋಜನೆಯನ್ನು ರೂಪಿಸುವುದು ಉತ್ತಮ. ಕ್ಷಣವೇ ಪ್ರಾರಂಭಿಸುವುದಕ್ಕಿಂತ ಯೋಚಿಸುವುದು ಮೇಲು. ಕೆಲವು ಜನರಿಗೆ ತಮ್ಮ ಕೆಲಸದಲ್ಲಿ ಆಕಸ್ಮಿಕ ಬದಲಾವಣೆಗಳು ಕಂಡುಬರಬಹುದು. ಇದು ಆರಂಭದಲ್ಲಿ ಕೊಂಚ ತೊಂದರೆ ನೀಡಿದರೂ ಮುಂದೆ ಸಾಗುತ್ತಾ ಲಾಭವನ್ನು ನೀಡುತ್ತದೆ. ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ, ಆದರೆ ಖರ್ಚುಗಳ ಮೇಲೆ ನಿಯಂತ್ರಣವಿಡುವುದು ತುಂಬಾ ಮುಖ್ಯ. ಇಂದು ಇಂಥ ಹಲವು ಸಂದರ್ಭಗಳು ಬರಬಹುದು ಅಲ್ಲಿ ನೀವು ಯೋಚಿಸದೆ ಹಣ ಖರ್ಚು ಮಾಡಲು ಮನಸ್ಸು ಮಾಡಬಹುದು. ಆದರೆ ಕೊಂಚ ತಡೆದು ಯೋಚಿಸಿದರೆ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಯಾವುದೋ ಹಳೆಯ ಹೂಡಿಕೆಗೆ ಸಂಬಂಧಿಸಿದ ಸುದ್ದಿಯು ಸಿಗಬಹುದು. ಅದು ನಿಮ್ಮ ಮುಖದಲ್ಲಿ ಕಿರುನಗುವನ್ನು ತರುತ್ತದೆ. ಸಂಬಂಧಗಳ ಬಗ್ಗೆ ಹೇಳುವುದಾದರೆ ಇಂದಿನ ದಿನ ಕೊಂಚ ಸೂಕ್ಷ್ಮವಾಗಿರಬಹುದು. ಸಣ್ಣ ಸಣ್ಣ ವಿಷಯಗಳಿಗೆ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ಇಂದಿನ ಸಮಯವು ಒಳಗಿನಿಂದ ಮತ್ತು ಹೊರಗಿನಿಂದ ಎರಡು ಮಟ್ಟದಲ್ಲಿ ಚಟುವಟಿಕೆಯಿಂದ ಕೂಡಿರುತ್ತದೆ. ಆರಂಭವು ಕೊಂಚ ನಿಧಾನ ಹಾಗೂ ಆಲೋಚನೆಗಳಿಂದ ಕೂಡಿರಬಹುದು. ಮನಸ್ಸು ಯಾವುದೋ ಆಳವಾದ ವಿಷಯದಲ್ಲಿ ಸಿಲುಕಿಕೊಂಡಂತೆ ಅನಿಸಬಹುದು. ಈ ನಿಲುಗಡೆಯೇ ಮುಂದೆ ಸಾಗುವ ದಾರಿಯನ್ನು ನಿರ್ಧರಿಸಲು ನೆರವಾಗುತ್ತದೆ. ಆದ್ದರಿಂದ ಹೆದರುವ ಬದಲು ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ನಿಮ್ಮ ಕೆಲಸಗಳ ಸ್ಪಷ್ಟ ಯೋಜನೆಯನ್ನು ರೂಪಿಸಿಕೊಂಡರೆ ಮುಂದೆ ಎಲ್ಲವೂ ಹೆಚ್ಚು ಸುಲಭವಾಗಿ ಅನಿಸುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರಂಭದಲ್ಲಿ ಇದು ಹೊರೆಯಂತೆ ಅನಿಸಬಹುದು, ಆದರೆ ಇದೇ ನಿಮ್ಮನ್ನು ಮುಂದೆ ಕರೆದೊಯ್ಯುವ ಹೆಜ್ಜೆ ಎಂದು ಸಾಬೀತಾಗಬಹುದು. ಯಾರಾದರೂ ಅನುಭವಿ ಸಲಹೆ ಉಪಯುಕ್ತವಾಗಬಹುದು. ನಿಮ್ಮ ಒಳಗಿನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ, ಏಕೆಂದರೆ ಇಂದು ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳುವ ಅವಕಾಶ ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ಸಮತೋಲನ ಅಗತ್ಯವಾಗಿರುತ್ತದೆ. ಮುಂಚಿತವಾಗಿ ಯೋಚಿಸದಂತಹ ಕೆಲವು ಖರ್ಚುಗಳು ಎದುರಾಗಬಹುದು. ಇಂತಹ ಸಂದರ್ಭದಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯ. ನೀವು ಸುದೀರ್ಘ ಅವಧಿಗಾಗಿ ಏನನ್ನಾದರೂ ಆಲೋಚಿಸುತ್ತಿದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ. ಆತುರ ಪಡುವುದರಿಂದ ದೂರವಿರಿ. ಮನೆ ಕುಟುಂಬದ ವಾತಾವರಣ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಯಾವುದೋ ಹಳೆಯ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಅವಕಾಶ ಸಿಗಬಹುದು. ಮಾತುಗಳಲ್ಲಿ ಮೃದುತ್ವವಿರಲಿ, ಏಕೆಂದರೆ ಇಂದು ನಿಮ್ಮ ಗ್ರಹಿಕೆ ಸಂಬಂಧಗಳನ್ನು ಗಟ್ಟಿಗೊಳಿಸಬಹುದು. ಕೆಲವೊಮ್ಮೆ ಕೊಂಚ ಬಾಗುವುದು ಕೂಡ ಅಗತ್ಯವಾಗಿರುತ್ತದೆ ಮತ್ತು ಇದರ ಲಾಭ ನಿಮಗೆ ಸಿಗುತ್ತದೆ. ಸ್ನೇಹಿತರೊಂದಿಗಿನ ಮಾತುಕತೆ ಹೊಸ ದಾರಿಯನ್ನು ತೋರಿಸಬಹುದು. ಯಾವುದೋ ಹಳೆಯ ಸಂಪರ್ಕ ಮತ್ತೆ ಬೆಸೆಯಬಹುದು. ಇದರಿಂದ ಮನಸ್ಸು ಹಗುರ ಮತ್ತು ಸಂತೋಷದ ಅನುಭವ ಪಡೆಯುತ್ತದೆ. ಆದರೆ ಎಲ್ಲರನ್ನು ಕಣ್ಣು ಮುಚ್ಚಿ ನಂಬುವುದು ಸರಿಯಿಲ್ಲ. ಆದ್ದರಿಂದ ಜಾಣತನವನ್ನು ಕಾಯ್ದುಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ವಹಿಸದಿರುವುದು ಸರಿಯಲ್ಲ. ಆಯಾಸ ಅಥವಾ ಸಣ್ಣ ತೊಂದರೆ ಅನುಭವವಾಗಬಹುದು. ವಿಶೇಷವಾಗಿ ನೀವು ನಿಮಗಾಗಿ ವಿಶ್ರಾಂತಿ ನೀಡುತ್ತಿಲ್ಲದಿದ್ದರೆ ಆಹಾರ ಮತ್ತು ನಿದ್ರೆ ಕಡೆ ಗಮನ ಹರಿಸುವುದು ಮುಖ್ಯ. ಸಣ್ಣ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ. ಮನಸ್ಸಿನ ಶಾಂತಿ ಕೊಂಚ ಬದಲಾಗುತ್ತಿರಬಹುದು. ಕಲ್ಪಿಸಿಕೊಳ್ಳಿ, ಒಮ್ಮೆ ಶಕ್ತಿ ಎನಿಸಿದರೆ ಇನ್ನೊಮ್ಮೆ ಆಕಸ್ಮಿಕವಾಗಿ ಬೇಸರವಾಗಬಹುದು. ಇದು ಸಾಮಾನ್ಯವೆಂದು ಭಾವಿಸಿ ಮತ್ತು ನಿಮಗಾಗಿ ಸಮಯ ನೀಡಿ. ಯಾವ ವಿಷಯಗಳು ನಿಮಗೆ ಸಂತೋಷ ನೀಡುತ್ತದೆಯೋ ಅವುಗಳಲ್ಲಿ ಸಮಯ ಕಳೆಯಿರಿ. ಇಂದು ನಿಮಗೆ ಮುಂದೆ ಸಾಗಲು ಅತ್ಯಂತ ಪ್ರಮುಖವಾದ ಕೆಲವು ವಿಷಯಗಳನ್ನು ಅರ್ಥವಾಗಬಹುದು. ಪ್ರತಿಯೊಂದು ಅನುಭವವು ನಿಮಗೆ ಏನನ್ನಾದರೂ ಕಲಿಸಲು ಪ್ರಯತ್ನಿಸುತ್ತದೆ. ನೀವು ಗಮನ ನೀಡಿದರೆ ಹಲವು ಹೊಸ ದಾರಿಗಳು ತೆರೆದುಕೊಳ್ಳಬಹುದು. ಯಾರೋ ಒಬ್ಬ ವಿಶೇಷ ವ್ಯಕ್ತಿಯೊಂದಿಗಿನ ಸಂಬಂಧದಲ್ಲಿ ಆಳ ಬರಬಹುದು. ಮಾತುಕತೆಯಿಂದ ಗೊಂದಲಗಳು ದೂರವಾಗುವ ಸಾಧ್ಯತೆ ಇದೆ. ಸತ್ಯ ಮತ್ತು ಶುದ್ಧ ಮನಸ್ಸಿನಿಂದ ಮಾತನಾಡುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ದಿನದ ಒಂದು ಭಾಗ ಕೊಂಚ ಒತ್ತಡ ಮತ್ತು ಕೆಲಸದಿಂದ ಕೂಡಿರಬಹುದು. ಇಂತಹ ಸಮಯದಲ್ಲಿ ತಾಳ್ಮೆ ಮತ್ತು ಸಮಯದ ನಿರ್ವಹಣೆ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ನೀವು ಶಾಂತರಾಗಿ ಕೆಲಸ ಮಾಡಿದರೆ ಎಲ್ಲರನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ. ನಂತರದ ಸಮಯವು ಸಮಾಧಾನ ತರಬಹುದು. ದಿನವಿಡೀ ಓಡಾಟದ ನಂತರ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ. ಈ ಸಮಯವು ನಿಮ್ಮನ್ನು ಹಗುರಗೊಳಿಸಿಕೊಳ್ಳುವ ಮತ್ತು ನಿಮಗಿಷ್ಟವಾದ ಕೆಲಸಗಳಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುವ ಸಮಯವಾಗಿದೆ. ಇಂದು ನಿಮ್ಮ ಭಯ ಅಥವಾ ಹಿಂಜರಿಕೆಯನ್ನು ಎದುರಿಸುವ ಅವಕಾಶ ಸಿಗಬಹುದು. ಯಾವ ವಿಷಯಗಳನ್ನು ನೀವು ಮುಂದೂಡುತ್ತಾ ಬಂದಿದ್ದೀರೋ ಈಗ ಅವುಗಳನ್ನು ಸ್ವೀಕರಿಸುವ ಸಮಯ ಬಂದಿದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯವಾಗಿರುತ್ತದೆ. ಕೆಲಸ ಮತ್ತು ವೈಯಕ್ತಿಕ ಜೀವನ ಎರಡರ ಮೇಲೂ ಗಮನ ಹರಿಸಬೇಕಾಗುತ್ತದೆ.
ನೀವು ಸಮಯದ ಸರಿಯಾದ ಬಳಕೆ ಮಾಡಿದರೆ ಎರಡೂ ಕಡೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ. ನೀವು ನಿಮ್ಮ ಗುರಿಯ ಕಡೆ ಗಂಭೀರವಾಗಿರಬೇಕಾಗುತ್ತದೆ. ಇದುವರೆಗೂ ಇದ್ದ ಒಪ್ಪಂದವನ್ನು ಬಿಟ್ಟು ಮುಂದೆ ಸಾಗುವ ಸಮಯ ಇದು. ಶ್ರಮದ ಫಲವು ಮೆಲ್ಲನೆ ಸಿಗಲು ಪ್ರಾರಂಭವಾಗುತ್ತದೆ. ನಿರಂತರತೆಯ ಮುಖ್ಯ ಆಗಿದೆ. ಕೊನೆಯಲ್ಲಿ ದಿನವು ನಿಮಗೆ ಯೋಚಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಅವಕಾಶ ನೀಡುತ್ತದೆ. ನೀವು ಧನಾತ್ಮಕ ದೃಷ್ಟಿಕೋನ ಇಟ್ಟುಕೊಂಡರೆ ಪ್ರತಿಯೊಂದು ಪರಿಸ್ಥಿತಿಯಿಂದಲೂ ಏನಾದರೂ ಒಳ್ಳೆಯದನ್ನು ಪಡೆದುಕೊಳ್ಳುವಿರಿ. ಪ್ರತಿಯೊಂದು ಕ್ಷಣಕ್ಕೂ ಒಂದೊಂದು ಹೊಸ ದಿಕ್ಸೂಚಿ ನೀಡುವ ಸಾಮರ್ಥ್ಯ ಇರುತ್ತದೆ. ಅದನ್ನು ನೀವು ಗುರುತಿಸಬೇಕಷ್ಟೇ. ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಸಂಚಲನವನ್ನು ತಂದಿದೆ ಮತ್ತು ಈ ಸಂಚಲನವು ವಿನಾಕಾರಣವಾದುದಲ್ಲ. ಬದಲಿಗೆ ಇದರ ಹಿಂದೆ ಒಂದು ದೊಡ್ಡ ಸೂಚನೆ ಅಡಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳುವುದು ನಿಮಗೆ ತುಂಬಾ ಮುಖ್ಯವಾಗಿದೆ, ಏಕೆಂದರೆ ಬಹಳ ದಿನಗಳಿಂದ ನಿಮ್ಮ ಕೈಯಿಂದ ಜಾರಿ ಹೋಗುತ್ತಿದ್ದ ವಿಷಯಗಳು ಈಗ ಮೆಲ್ಲನೆ ನಿಮ್ಮ ನಿಯಂತ್ರಣಕ್ಕೆ ಬರಲಿವೆ. ನೀವು ಸ್ವತಃ ಅನುಭವಿಸುತ್ತೀರಿ. ನಿಮ್ಮೊಳಗೆ ಯಾವುದೋ ಹೊಸ ಶಕ್ತಿ ಜಾಗೃತಗೊಳ್ಳುತ್ತಿರುವಂತೆ ಅನುಭವವಾಗುತ್ತದೆ ಮತ್ತು ಈ ಶಕ್ತಿಯು ನಿಮ್ಮನ್ನು ಆ ಮಾರ್ಗಗಳಲ್ಲಿ ಮುಂದೆ ಸಾಗಲು ಪ್ರೇರೇಪಿಸುತ್ತದೆ. ಯಾವ ಮಾರ್ಗಗಳಲ್ಲಿ ನೀವು ಇದುವರೆಗೂ ಭಯಪಡುತ್ತಿದ್ದೀರೋ. ಬೆಳಗಿನ ಸಮಯವು ಕೊಂಚ ಭಾರವೆನಿಸಬಹುದು. ಮನಸ್ಸಿನಲ್ಲಿ ಒಂದು ರೀತಿಯ ಅಸಮಾಧಾನ ಅಥವಾ ಚಡಪಡಿಕೆ ಇರಬಹುದು. ಆದರೆ ಈ ಚಡಪಡಿಕೆಯು ಯಾವುದೇ ಕೆಟ್ಟ ವಿಷಯದ ಸೂಚನೆಯಲ್ಲ, ಬದಲಿಗೆ ಬರಲಿರುವ ಬದಲಾವಣೆಯ ಸೂಚನೆಯಾಗಿದೆ. ನೀವು ಕೇವಲ ನಿಮ್ಮ ಆಲೋಚನೆಗಳನ್ನು ಶಾಂತವಾಗಿಟ್ಟುಕೊಳ್ಳಬೇಕು ಮತ್ತು ಯಾವುದೇ ರೀತಿಯ ನಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮೇಲೆ ಪ್ರಭಾವ ಬೀರಲು ಬಿಡಬಾರದು, ಏಕೆಂದರೆ ಇಂದು ನಿಮ್ಮ ಆಲೋಚನೆ ನಿಮ್ಮ ಇಡೀ ದಿನವನ್ನು ಪ್ರಭಾವಿಸುತ್ತದೆ. ವಿಷಯಕ್ಕೆ ಬಂದರೆ ಇಂದು ನೀವು ನಿಮ್ಮ ಕೆಲಸದಲ್ಲಿ ಕೊಂಚ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ, ಏಕೆಂದರೆ ಸಣ್ಣ ನಿರ್ಲಕ್ಷ್ಯವು ದೊಡ್ಡ ನಷ್ಟವನ್ನು ಉಂಟುಮಾಡುತ್ತದೆ. ಆದರೆ ಒಮ್ಮೆ ನೀವು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿಕೊಂಡರೆ ಅದೇ ಕೆಲಸ ನಿಮಗೆ ಯಶಸ್ಸಿಗೆ ಕಾರಣವಾಗುತ್ತದೆ. ಇಂದು ನೀವು ನಿಮ್ಮ ಜೀವನದಲ್ಲಿ ಮುಂದೆ ಪ್ರಮುಖ ಪಾತ್ರ ವಹಿಸುವ ವ್ಯಕ್ತಿಯೊಬ್ಬರನ್ನು ಭೇಟಿಯಾಗಬಹುದು. ಆದ್ದರಿಂದ ಯಾರನ್ನು ಸಾಧಾರಣವಾಗಿ ಪರಿಗಣಿಸಬೇಡಿ. ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೋ ಒಂದು ಸಂದೇಶ ಅಡಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ನೀವು ಎಚ್ಚರಿಕೆಯಿಂದಿರಬೇಕಾದ ಅಗತ್ಯವಿದೆ. ಹಠಾತ್ತಾಗಿ ಯಾವುದಾದರೂ ಖರ್ಚು ಎದುರಾಗಬಹುದು. ಅದು ನಿಮ್ಮ ಆಯವ್ಯಯವನ್ನು ತಪ್ಪಿಸಬಹುದು. ಆದ್ದರಿಂದ ಅನಗತ್ಯ ಖರ್ಚುಗಳಿಂದ ದೂರವಿರಿ ಮತ್ತು ಎಷ್ಟು ಅಗತ್ಯವೋ ಅಷ್ಟನ್ನೇ ಖರ್ಚು ಮಾಡಿ. ನೀವು ಎಲ್ಲಾದರೂ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದಿನ ದಿನವು ಕೇವಲ ಯೋಚಿಸಲು ಮತ್ತು ಯೋಜನೆ ರೂಪಿಸಲು ಮಾತ್ರ ಸೂಕ್ತವಾಗಿದೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅವಸರ ಮಾಡುವುದು ನಷ್ಟವನ್ನುಂಟು ಮಾಡುತ್ತದೆ. ಕುಟುಂಬದ ವಿಷಯಕ್ಕೆ ಬಂದರೆ ಮನೆಯ ವಾತಾವರಣದಲ್ಲಿ ಕೊಂಚ ಏರಿಳಿತವಿರಬಹುದು. ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ಮನಸ್ತಾಪ ಉಂಟಾಗಬಹುದು. ಆದರೆ ನೀವು ತಾಳ್ಮೆ ವಹಿಸಿ ನಿಮ್ಮ ಮಾತನ್ನು ಶಾಂತವಾಗಿ ವ್ಯಕ್ತಪಡಿಸಿದರೆ ಒಂದು ಸಮಸ್ಯೆಯು ಸುಲಭವಾಗಿ ಬಗೆಹರಿಯುತ್ತದೆ. ಪ್ರತಿಯೊಂದು ವಾದದಲ್ಲೂ ಗೆಲ್ಲುವುದು ಅಗತ್ಯವಿಲ್ಲ ಎಂಬುದು ಇಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಹಲವು ಬಾರಿ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಮೌನವಾಗಿರುವುದೇ ಅತಿ ದೊಡ್ಡ ಗೆಲುವಾಗುತ್ತದೆ. ನೀವು ಯಾವುದಾದರೂ ಸಂಬಂಧದಲ್ಲಿದ್ದರೆ ಇಂದಿನ ದಿನವು ನಿಮಗೆ ಕೊಂಚ ಭಾವುಕವಾಗಿರಬಹುದು. ಸಣ್ಣ ವಿಷಯಗಳಲ್ಲಿ ದೊಡ್ಡ ಸಂಬಂಧಗಳ ಬುನಾದಿ ಇರುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ ಇಂದು ನಿಮಗೆ ಮಾನಸಿಕ ಆಯಾಸದ ಅನುಭವವು ಹೆಚ್ಚಾಗಬಹುದು. ಒಂದೇ ವಿಷಯದ ಬಗ್ಗೆ ಪದೇ ಯೋಚಿಸುವುದರಿಂದ ನಿಮ್ಮ ಮನಸ್ಸು ಮತ್ತಷ್ಟು ಭಾರವಾಗಬಹುದು. ಈಗ ಈ ಇಬ್ಬರು ವ್ಯಕ್ತಿಗಳ ಬಗ್ಗೆ ಮಾತನಾಡುವ ಸಮಯ ಬಂದಿದೆ. ಯಾರ ಸತ್ಯವು ಹೊರಬರುವ ಸಾಧ್ಯತೆ ಇದೆಯೋ. ಮೊದಲನೇ ವ್ಯಕ್ತಿ ಎಂದರೆ ಯಾರು ನಿಮ್ಮ ಎದುರು ಯಾವಾಗಲೂ ನಿಮ್ಮ ಹಿತೈಷಿಯಂತೆ ನಟಿಸಲು ಯತ್ನಿಸುತ್ತಾರೋ, ಆದರೆ ನಿಮ್ಮ ಪ್ರತಿಯೊಂದು ವೈಯಕ್ತಿಕ ವಿಷಯವನ್ನು ತಿಳಿಯಲು ಅತ್ಯಂತ ಆಸಕ್ತಿ ಹೊಂದಿರುತ್ತಾರೋ ಅವರು. ನೀವು ಏನು ಮಾಡಲಿದ್ದೀರಿ, ಯಾರನ್ನು ಭೇಟಿಯಾಗಿದ್ದೀರಿ, ಮುಂದೆ ಏನು ಯೋಚಿಸುತ್ತಿದ್ದೀರಿ ಎಂದು ಪದೇ ಕೇಳುತ್ತಾರೆ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸುವುದು ಅಗತ್ಯವಿರುವುದಿಲ್ಲ. ಹಲವು ಬಾರಿ ಅಗತ್ಯಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನೀಡುವುದೇ ಅತಿ ದೊಡ್ಡ ತಪ್ಪಾಗುತ್ತದೆ. ಎರಡನೇ ವ್ಯಕ್ತಿ ಎಂದರೆ ಯಾರು ನಿಮ್ಮ ಬೆಳವಣಿಗೆಯನ್ನು ನೋಡಿ ನಗುವ ಮುಖ ತೋರಿಸಿದರೂ ಒಳಗೊಳಗೆ ಅಸಮಾಧಾನಗೊಳ್ಳುತ್ತಾರೋ ಅವರು. ನಿಮ್ಮ ಸಂತೋಷವು ಅವರಿಗೆ ಸರಿ ಎನಿಸುವುದಿಲ್ಲ. ಆದ್ದರಿಂದ ಅವರು ಯಾವಾಗಲೂ ನಿಮ್ಮ ಧೈರ್ಯವನ್ನು ಕುಗ್ಗಿಸಲು ಯತ್ನಿಸುತ್ತಾರೆ ಅಥವಾ ಜನರ ಎದುರು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಲು ಯತ್ನಿಸುತ್ತಾರೆ. ಇಂಥ ವ್ಯಕ್ತಿಗಳ ಗುರುತು ಅವರ ಮಾತುಗಳಿಂದಲ್ಲ, ಬದಲಿಗೆ ಅವರ ನಡವಳಿಕೆಯಿಂದ ತಿಳಿಯುತ್ತದೆ. ಆದರೆ ನೆನಪಿಡಿ, ಕೇವಲ ಸಂಶಯದ ಆಧಾರದ ಮೇಲೆ ಯಾರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವುದು ಸರಿಯಲ್ಲ. ಯಾವುದಾದರೂ ಮಾತು ಕೇಳಿ ಬಂದರೆ ಮೊದಲು ಅದರ ಸತ್ಯಾಸತ್ಯತೆಯನ್ನು ಖಚಿತಪಡಿಸಿಕೊಳ್ಳಿ. ಪ್ರತಿಯೊಂದು ಕೇಳಿ ಬಂದ ಮಾತು ನಿಜವಾಗಿರುವುದಿಲ್ಲ ಮತ್ತು ಒಂದು ವದಂತಿಯನ್ನು ನಂಬುವುದು ಸರಿಯಲ್ಲ. ಈ ಇಡೀ ಸಮಯದಲ್ಲಿ ನೀವು ಕೇವಲ ಒಂದು ಮಾತನ್ನು ನೆನಪಿನಲ್ಲಿಡಬೇಕು: ಕಡಿಮೆ ಮಾತನಾಡಿ, ಹೆಚ್ಚು ಆಲಿಸಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕಿವಿಗಳನ್ನು ತೆರೆದಿಡಿ. ಹಲವು ಬಾರಿ ಸಣ್ಣ ಸಂಭಾಷಣೆಯು ಸಹ ಆ ಸತ್ಯವನ್ನು ಹೊರತರುತ್ತದೆ. ಅದನ್ನು ತಿಳಿದ ನಂತರ ಮನುಷ್ಯನ ಇಡೀ ಆಲೋಚನೆ ಬದಲಾಗಿ ಹೋಗುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ತಪ್ಪದೆ ಬರೆಯಿರಿ. ಸ್ನೇಹಿತರೆ, ಇಂಥದ್ದೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.